ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಎಜೆ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ದರ್ಶನ್ ತೂಗುದೀಪ ಶ್ರೀನಿವಾಸ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗಿನವರು ಕೂಡ ಡಿ ಬಾಸ್ ಅಂತ ಹೇಳ್ತಾರೆ. ಇವಾಗಲೂ ಕೂಡ ಸಿಟಿ ಕಡೆ ಹೋಗಿ ಪಬ್ಲಿಕ್ ಹತ್ರ ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಕೇಳಿದರೆ ಡಿ ಬಾಸ್ ಅಂತ ಹೇಳ್ತಾರೆ. ಅಷ್ಟೊಂದು ಜನಪ್ರಿಯ ಅಂತ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ಫೇವ್ರೇಟ್ ಹೀರೋ ಯಾರು ಸರ್? ದರ್ಶನ್ ಅವರು. ಇತ್ತೀಚೆಗೆ ರೇಣುಕಾಸ್ವಾಮಿಯ ಪ್ರಕರಣದ ನಂತರ ದರ್ಶನ್ ಸ್ವಲ್ಪ ಮಟ್ಟಿಗೆ ಡಲ್ ಆಗಿರಬಹುದು. ಆದರೆ ಒಂದು ಕಾಲದಲ್ಲಿ ದರ್ಶನ್ ಎದುರು ಯಾವ ಹೀರೋನು ಇರಲಿಲ್ಲ. ನಾನು ಈ ಹಿಂದೆ ದರ್ಶನ್ ಲೈಫ್ ಸ್ಟೋರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ಬೇಕಾದರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವಿವತ್ತು ದರ್ಶನ್ ಅವರ ಟಾಪ್ 10 ಬ್ಲಾಕ್ ಬಸ್ಟರ್ ಮೂವಿ ಬಗ್ಗೆ ಮಾತಾಡೋಣ. ಮೊದಲನೆಯದಾಗಿ ದರ್ಶನ್ ಹೀರೋ ಆಗಿ ಎಂಟ್ರಿ ಕೊಟ್ಟ PM ಸತ್ಯ ಅವರು ನಿರ್ಮಿಸಿದ 2002ರಲ್ಲಿ ತೆರೆ ಕಂಡ ಮೆಜೆಸ್ಟಿಕ್ ಸಿನಿಮಾ 7.6 ರೇಟಿಂಗ್ನೊಂದಿಗೆ ಬ್ಲಾಕ್ ಬಾಸ್ಟರ್ ಸಿನಿಮಾವಾಗಿದೆ. ನಾನೇ ರಾಜಾಧಿರಾಜ ಎಂದೆಂದಿಗೂ ನೀವೇ ನನ್ನ ತಾಯಿ ತಂದೆ ಇನ್ನೆಂದಿಗೂ. ಇನ್ನು ದರ್ಶನ್ ಅವರ ಎರಡನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಕರಿಯ. ಈ ಮೂವಿ 2003ರಲ್ಲಿ ರಿಲೀಸ್ ಆಗಿದ್ದು, ಈ ಸಿನಿಮಾವನ್ನ ಪ್ರೇಮ್ ನಿರ್ಮಿಸಿದ್ದಾರೆ ಮತ್ತು 7.2 ರೇಟಿಂಗ್ ಹೊಂದಿದೆ. ಮತ್ತು ಈ ಸಿನಿಮಾದ ಹಾಡುಗಳು ಮತ್ತು ದರ್ಶನ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಇನ್ನು ದರ್ಶನ್ ಅವರ ಮೂರನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ನಮ್ಮ ಪ್ರೀತಿಯ ರಾಮು. ಈ ಸಿನಿಮಾ 2003ರಲ್ಲಿ ತೆರೆ ಕಂಡು ಇದನ್ನ ಸಂಜಯ್ ವಿಜಯ್ ಅವರು ನಿರ್ಮಿಸಿದ್ದಾರೆ. ಇದಕ್ಕೆ 7.8 ರೇಟಿಂಗ್ ಕೂಡ ಇದೆ. ಅಲ್ಲದೆ ಈ ಸಿನಿಮಾದಲ್ಲಿ ದರ್ಶನ್ ಕುರುಡನಾಗಿ ಅತ್ಯದ್ಭುತ ಆಕ್ಟಿಂಗ್ನೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಕೊಡುಗೆ ನೀಡಿದ್ದಾರೆ. ಕಣ್ಣಿಲ್ದೆ ಹೋದರೂ ದುಡ್ಡು ಕಾಣಬಹುದು, ದುಡ್ಡಿಲ್ಲಿ ಇದ್ದರೆ ಕಣ್ಣು ಕಾಣುವುದಿಲ್ಲ. ಇನ್ನು ದರ್ಶನ್ ಅವರ ನಾಲ್ಕನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಕಳಸಿಪಾಳ್ಯ. ಈ ಸಿನಿಮಾ 2004ರಲ್ಲಿ ರಿಲೀಸ್ ಆಗಿದ್ದು, ಈ ಮೂವಿಯನ್ನ ಓಂ ಪ್ರಕಾಶ್ ರಾವ್ ಅವರು ನಿರ್ಮಿಸಿದ್ದಾರೆ. ಹಾಗೂ ಈ ಸಿನಿಮಾಗೆ 7.2 ರೇಟಿಂಗ್ ಇದೆ. ಇನ್ನು ದರ್ಶನ್ ಅವರ 5ನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಸುಂಟರಗಾಳಿ. ಈ ಸಿನಿಮಾ 2006ರಲ್ಲಿ ರಿಲೀಸ್ ಆಗಿದ್ದು, ಈ ಸಿನಿಮಾವನ್ನ ಸಾಧು ಕೋಗಿಲ್ ಅವರು ನಿರ್ಮಿಸಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ದರ್ಶನ್ ಹಾಗೂ ರಕ್ಷಿತಾ ಅವರ ಆಕ್ಟಿಂಗ್ ಮತ್ತು ವಿಡಿಯೋ ಸಾಂಗ್ ಇವತ್ತಿಗೂ ಕೂಡ ಎಲ್ಲರಿಗೂ ನೆನಪಿಸುತ್ತದೆ. ಇನ್ನು ದರ್ಶನ್ ಅವರ 6ನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಸ್ನೇಹನ ಪ್ರೀತಿನ. ಈ ಸಿನಿಮಾವನ್ನ ಶಾಹುರಾಜ್ ಶಿಂದೆ ನಿರ್ಮಿಸಿದ್ದು, 2007ರಲ್ಲಿ ತೆರೆ ಕಂಡಿದೆ. ಈ ಸಿನಿಮಾ ಪ್ರೀತಿ ಮತ್ತು ಸ್ನೇಹದ ಬಗ್ಗೆ ಇದ್ದು, ಒಂದು ಅದ್ಭುತವಾದ ಮೂವಿಯಾಗಿ ಮೂಡಿ ಬಂದಿದೆ. ಹಾಗೂ ಈ ಮೂವಿಗೆ 6.2 ರೇಟಿಂಗ್ ಇದೆ. ಇನ್ನು ದರ್ಶನ್ ಅವರ 7ನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2008ರಲ್ಲಿ ತೆರೆ ಕಂಡ ನವಗ್ರಹ. ಈ ಸಿನಿಮಾವನ್ನ ದರ್ಶನ್ ಅವರ ಸ್ವಂತ ತಮ್ಮ ದಿನಕರ್ ತೂಗುದೀಪ್ ನಿರ್ಮಿಸಿದ್ದಾರೆ. 9 ಜನರ ಗುಂಪೊಂದು ಮೈಸೂರಿನ ಅಂಬಾರಿಯನ್ನು ಕದಿಯುವ ಈ ಸಿನಿಮಾ 8.2 ರೇಟಿಂಗ್ನೊಂದಿಗೆ ತುಂಬಾನೇ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ದರ್ಶನ್ ಅವರ 8ನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಸಾರಥಿ. ಈ ಸಿನಿಮಾ 2011ರಲ್ಲಿ ರಿಲೀಸ್ ಆಗಿದ್ದು, ಈ ಸಿನಿಮಾವನ್ನು ಕೂಡ ದರ್ಶನ್ ಅವರ ತಮ್ಮ ದಿನಕರ್ ತೂಗುದೀಪ್ ಅವರು ನಿರ್ಮಿಸಿದ್ದಾರೆ. ಈ ಸಿನಿಮಾದಲ್ಲಿ ದರ್ಶನ್ ಅವರು ಆಟೋ ಚಾಲಕನಾಗಿ ತುಂಬಾನೇ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನು ದರ್ಶನ್ ಅವರ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ಫುಲ್ ಮೂವಿ ಅಂತ ಹೇಳಿದ್ರೆ ಅದು ಸಾರಥಿ ಮೂವಿ ಅಂತ ಹೇಳ್ಬೋದು. ಇನ್ನು ದರ್ಶನ್ ಅವರ 9ನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳಿದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಸಿನಿಮಾ 2012ರಲ್ಲಿ ತೆರೆ ಕಂಡಿದ್ದು, ಈ ಸಿನಿಮಾವನ್ನ ನಾಗಣ್ಣ ಅವರು ನಿರ್ಮಿಸಿದ್ದಾರೆ. ಹಾಗೂ ಈ ಸಿನಿಮಾಗೆ 7.9 ರೇಟಿಂಗ್ ಕೂಡ ಇದೆ. ಇನ್ನು ದರ್ಶನ್ ಅವರ ಕೊನೆಯ ಅಂದರೆ 10ನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಕುರುಕ್ಷೇತ್ರ. ಈ ಸಿನಿಮಾ 2019ರಂದು ತೆರೆ ಕಂಡಿದ್ದು, ಈ ಸಿನಿಮಾವನ್ನ ನಾಗಣ್ಣ ಅವರು ನಿರ್ಮಿಸಿದ್ದಾರೆ. ಈ ಸಿನಿಮಾದಲ್ಲಿ ದರ್ಶನ್ ಅವರು ದುರ್ಯೋಧನ ಪಾತ್ರದಲ್ಲಿ ತುಂಬಾನೇ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಈ ಸಿನಿಮಾ ಪೌರಾಣಿಕವಾಗಿ ಕನ್ನಡ ಚಿತ್ರರಂಗ ಇತಿಹಾಸದಲ್ಲೇ ನಂಬರ್ 1 ಅನಿಸಿಕೊಂಡಿದೆ. ಮತ್ತು ಈ ಸಿನಿಮಾಗೆ 9.1 ರೇಟಿಂಗ್ ಕೂಡ ಇದೆ. ಇದಿಷ್ಟು ದರ್ಶನ್ ಅವರ ಟಾಪ್ 10 ಬ್ಲಾಕ್ ಬಸ್ಟರ್ ಮೂವಿ.
ಇದಲ್ಲದೆ ಇನ್ನು ತುಂಬ ಮೂವಿ ಹಿಟ್ ಮತ್ತು ಸೂಪರ್ ಹಿಟ್ ಆಗಿದ್ದು ಇದ್ದಾವೆ. ಸ್ನೇಹಿತರೆ, ದರ್ಶನ್ ಅವರು ಎಂಥದ್ದೇ ಕಷ್ಟದಲ್ಲಿದ್ದರೂ ಅವರ ಕೈ ಹಿಡಿಯುವುದು ದರ್ಶನ್ ಅವರ ಅಭಿಮಾನಿಗಳು. ಕ್ರಾಂತಿ ಮತ್ತು ಕಾಟೇರ ಮೂವಿ ರಿಲೀಸ್ ಆದಾಗಲೇ ಗೊತ್ತಾಗುತ್ತೆ. ಥಿಯೇಟರಲ್ಲಿ ಆ ಕ್ರೇಜ್ ನೋಡಬೇಕು ಒಮ್ಮೆ. ಎಷ್ಟೋ ಜನ ಕ್ರಾಂತಿ ಮತ್ತು ಕಾಟೇರ ಮೂವಿನ ಹೇಟ್ ಮಾಡಿದರು, ಆದರೆ ದರ್ಶನ್ ಅವರ ಅಭಿಮಾನಿಗಳು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಫ್ಯಾನ್ಸ್ ಅಂತ ಇದ್ರೆ ದರ್ಶನ್ಗೆ ಇರೋ ಥರ ಫ್ಯಾನ್ಸ್ ಇರಬೇಕು. ಇನ್ನು ಮುಂದೆ ಬರುವಂಥ ದರ್ಶನ್ ಅವರ ಡೆವಿಲ್ ಮೂವಿಗೋಸ್ಕರ ಅಭಿಮಾನಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು, ಆಗಿದ್ದಾಯ್ತು. ಇನ್ನು ಮುಂದಾದರೂ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಿ ಅಂತ ಹೇಳುತ್ತಾ ಧನ್ಯವಾದಗಳು.